ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 29ನೇ ಸರ್ಗ ನಿನ್ನೆ ಮುಕ್ತಾಯಾಗಿತ್ತು. ರಾವಣ ತನ್ನ ಸೇನಾ ಸಮೇತನಾಗಿ ಮಗನಾದ ಮೇಘನಾದನ ಜೊತೆಗೂಡಿ ದೇವಲೋಕವನ್ನು ತಲುಪಿ ದೇವ ಸೈನ್ಯವನ್ನು ನಾಶಪಡಿಸಿದ. ರಾವಣನ ಮಗನಾದಂತಹ ಮೇಘನಾದ ದೇವರಾಜನಾದ ಇಂದ್ರನನ್ನು ಗೆದ್ದು ಇಂದ್ರಜಿತ್ ಅನ್ನುವ ಹೆಸರನ್ನು ಪಡೆದುಕೊಂಡ. ರಾವಣ ಮಗನ ಜೊತೆಗೂಡಿ ಬಂಧಿತನಾದ ದೇವರಾಜನ ಜೊತೆಗೂಡಿ ಲಂಕಾನಗರಕ್ಕೆ ಬಂದ ಅನ್ನುವಲ್ಲಿಗೆ ಆ 29ನೇ ಸರ್ಗ ಮುಕ್ತಾಯ ಆಗಿತ್ತು. ಚತುರ್ಮುಖ ಬ್ರಹ್ಮ ಮತ್ತು ಉಳಿದೆಲ್ಲ ದೇವತೆಗಳು ಕೂಡ ಲಂಕಾಪಟ್ಟಣಕ್ಕೆ ಆಗಮಿಸಿದರು. ಬ್ರಹ್ಮ ಆಕಾಶದಲ್ಲಿ ನಿಂತುಕೊಂಡು ಈ ಮುಂದಿನ ಮಾತುಗಳನ್ನು ರಾವಣನನ್ನು ಉದ್ದೇಶಿಸಿ ಹೇಳಿದ. ಯುದ್ಧದಲ್ಲಿ ನಿನ್ನ ಮಗನ ಪರಾಕ್ರಮವನ್ನು ನೋಡಿ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ನಿನ್ನ ಪರಾಕ್ರಮಕ್ಕೆ ಅವನ ಪರಾಕ್ರಮ ಸಾಟಿಯಾಗಿದೆ, ಅಥವಾ ನಿನಗಿಂತಲೂ ಹೆಚ್ಚು ತೀವ್ರವಾಗಿದೆ. ನೀನು ದೇವಲೋಕವನ್ನು ಗೆಲ್ಲಬೇಕು ಅಂತ ಏನು ಪ್ರತಿಜ್ಞೆ ಮಾಡಿದ್ದಿ, ಆ ಪ್ರತಿಜ್ಞೆ ಸಫಲ ಆಗಿದೆ. ನಿನ್ನ ವಿಷಯದಲ್ಲಿ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಮಗ ಇನ್ನು ಮುಂದೆ ಇಂದ್ರಜಿತ್ ಅನ್ನುವ ಹೆಸರನ್ನು ಪಡೆದುಕೊಳ್ತಾನೆ. ಮಹಾಬಲಿಷ್ಠನು, ಯಾವ ಶತ್ರುವಿಗೂ ಕೂಡ ಮಣಿಯದವನು ಆಗ್ತಾನೆ. ದೇವತೆಗಳ ರಾಜನಾದ ಇಂದ್ರನನ್ನು ನೀನೀಗ ಸೆರೆಯಿಂದ ಬಿಡಿಸು. ಅದರ ಬದಲಾಗಿ ದೇವತೆಗಳು ನಿನಗೆ ಏನು ವರವನ್ನು ಕೊಡಬೇಕು ಅನ್ನೋದನ್ನ ಹೇಳು. ಆಗ ಇಂದ್ರಜಿತ್ ಹೇಳಿದ, ಅಮರತ್ವಮಹಂ ದೇವ ವ್ರಣೇ ಯಜ್ಞೇಶ ಮುಚ್ಯತೆ. ಚತುರ್ಮುಖ ಬ್ರಹ್ಮನೇ, ಇಂದ್ರನನ್ನ ಸೆರೆಯಿಂದ ಬಿಡಿಸಬೇಕಾದರೆ ನಾನು ಮರಣರಹಿತನಾಗಬೇಕು ಅನ್ನುವ ವರವನ್ನು ಕೇಳುತ್ತೇನೆ. ನಾಸ್ತಿ ಸರ್ವ ಅಮರತ್ವಂ ಹಿ ಕಸ್ಯಚಿತ್ ಪ್ರಾಣಿನಃ ಭುವಿ ಚತುಷ್ಪದಃ ಪಕ್ಷಿಣಶ್ಚ ಭೂತಾನಾಂ ವಾ ಮಹೌಜಸಾಂ. ಆಗ ಚತುರ್ಮುಖ ಬ್ರಹ್ಮ ಹೇಳಿದ, ಈ ಭೂಮಂಡಲದಲ್ಲಿ ವಾಸ ಮಾಡುವಂಥ ಪಶುಪಕ್ಷಿಗಳಾಗಲಿ, ಮನುಷ್ಯನಾಗಲಿ, ಅಥವಾ ಮತ್ಯಾವುದೇ ಜೀವಿಯಾಗಲಿ ಅಮರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಂಪೂರ್ಣವಾಗಿ ಸಾವನ್ನು ಗೆಲ್ಲುವುದು ಸಾಧ್ಯ ಇಲ್ಲ. ಹಾಗಾಗಿ ಈ ವರವನ್ನು ನೀನು ಅಪೇಕ್ಷೆ ಪಡಬೇಡ. ಆಗ ಇಂದ್ರಜಿತ್ ಮತ್ತೆ ಆ ಪ್ರಜಾಪತಿಗೆ ಈ ಮಾತನ್ನು ಕೇಳಿದ. ಸಂಪೂರ್ಣವಾಗಿ ಅಮರತ್ವವನ್ನು ಪಡ್ಕೊಳ್ಳುವುದು ಒಂದು ವೇಳೆ ಅಸಾಧ್ಯ ಅಂತಾದರೆ ನನ್ನದು ಮತ್ತೊಂದು ಪ್ರಾರ್ಥನೆ ಇದೆ. ಇಂದ್ರನನ್ನ ಬಿಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಇನ್ನೊಂದು ವರವನ್ನಾದರೂ ನನಗೆ ಕೊಡು. ಅದೇನು ವರ ಅಂದರೆ, ಯುದ್ಧಕ್ಕಿಂತ ಮೊದಲು ಯುದ್ಧದಲ್ಲಿ ಗೆಲ್ಲಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡು ಮಂತ್ರಯುಕ್ತವಾದಂತಹ ಹವಿಸ್ಸುಗಳ ಆಹುತಿಯನ್ನು ನಾನು ಕೊಡ್ತೇನೆ. ಹಾಗೆ ಆಹುತಿಯನ್ನು ಕೊಟ್ಟಾಗ, ಯಜ್ಞವನ್ನು ಸಂಪೂರ್ಣವಾಗಿ ಮುಗಿಸಿಕೊಂಡಾಗ, ನಾನು ಯುದ್ಧಕ್ಕೆ ಹೊರಟಾಗ ನನ್ನನ್ನು ಯಾರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯನಾಗಬಾರದು. ಒಂದು ರಥ ಅಗ್ನಿಕುಂಡದಿಂದ ಹೊರಗೆ ಬರಬೇಕು. ಅಗ್ನಿಕುಂಡದಿಂದ ಹೊರಗೆ ಬಂದಂತಹ ರಥವನ್ನು ಏರಿ ನಾನು ಹೊರಟ್ರೆ ಯಾರಿಂದಲೂ ಕೂಡ ನಾನು ಸೋಲಿಕ್ಕೆ ಸಾಧ್ಯವಾಗಬಾರದು. ಯುದ್ಧದ ನಿಮಿತ್ತವಾಗಿ ನಾನು ಮಾಡುವಂತಹ ಜಪಗಳು ಮತ್ತು ಹೋಮಗಳು ಪೂರ್ಣವಾಗುವುದಕ್ಕಿಂತ ಮೊದಲೇ ನಾನೇನಾದರೂ ಯುದ್ಧಕ್ಕೆ ಹೋದರೆ ಆಗ ನನ್ನ ವಿನಾಶ ಆಗಲಿ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ ತಪಸ್ಸು ಮಾಡಿ ದೀರ್ಘಾಯುಷ್ಯವನ್ನ, ಅಮರತ್ವಕ್ಕೆ ಸಮಾನವಾದಂತಹ ದೀರ್ಘಾಯುಷ್ಯವನ್ನು ಪಡ್ಕೊಂಡಿರ್ತಾರೆ. ಆದರೆ ನಾನು ಪರಾಕ್ರಮದ ಮೂಲಕ ಅದನ್ನು ಪಡ್ಕೊಂಡಿದ್ದೇನೆ, ಇದು ನನ್ನ ಹೆಗ್ಗಳಿಕೆ ಅಂದ ಇಂದ್ರಜಿತ್. ಸರ್ವೋ ಹಿ ತಪಸಾ ದೇವ ವೃಣೋತಿ ಅಮರತಾಂ ಪುಮಾನ್. ಉಳಿದೆಲ್ಲರೂ ತಪಸ್ಸಿನಿಂದ ಅಮರತ್ವವನ್ನು ಪಡ್ಕೊಂಡ್ರೆ ವಿಕ್ರಮೇಣ ಮಯಾತು ಏತತ್, ನಾನು ಪರಾಕ್ರಮದಿಂದ ಅಮರತ್ವವನ್ನು ಪಡ್ಕೊಂಡಿದ್ದೇನೆ, ಅಥವಾ ಅಮರತ್ವಕ್ಕೆ ಸಮಾನವಾದಂತಹ ದೀರ್ಘಾಯುಷ್ಯವನ್ನು ಪಡ್ಕೊಂಡಿದ್ದೇನೆ. ಪ್ರಜಾಪತಿ ಹಾಗೇ ಆಗಲಿ ಅಂತ ಹೇಳಿದ. ಇಂದ್ರಜಿತ್
ಇಂದ್ರನನ್ನ ಬಂಧನದಿಂದ ಬಿಡುಗಡೆ ಮಾಡಿದ. ಇಂದ್ರನ ಜೊತೆಗೂಡಿ ದೇವತೆಗಳಲ್ಲೂ ಕೂಡ ಸ್ವರ್ಗಕ್ಕೆ ತೆರಳಿದರು. ಆ ಸಂದರ್ಭದಲ್ಲಿ ಇಂದ್ರನಿಗೆ ತನ್ನ ಸ್ವಾಭಾವಿಕವಾದಂತಹ ದೈವಿಕವಾದ ತೇಜಸ್ಸಿತ್ತಲ್ಲ, ಆ ತೇಜಸ್ಸು ನಷ್ಟವಾಗಿ ಹೋಗಿತ್ತು. ತೀವ್ರವಾಗಿ ಆತ ದುಃಖಿತನಾಗಿದ್ದ. ತನ್ನ ಇಂಥ ಹೀನವಾದ ಪರಾಜಯಕ್ಕೆ ಏನು ಕಾರಣ, ತಾನು ಸೋಲಿಕ್ಕೆ ಏನು ಕಾರಣ ಅಂತ ಆತ ದೀರ್ಘವಾಗಿ ಆಲೋಚನೆ ಮಾಡಿದ. ಬೇರೆ ಯಾರನ್ನು ಕೇಳೋದು ಪ್ರಯೋಜನವಿಲ್ಲದ ಸಂಗತಿ ಅಂತ ಅವನಿಗನಿಸ್ತು. ಚತುರ್ಮುಖ ಬ್ರಹ್ಮನನ್ನೇ ಕೇಳಿದ, ನನಗೆ ಇಂಥ ಅವಮಾನ ಯಾಕಾಗಿದೆ ಅಂತ ಹೇಳಿ. ಆಗ ಚತುರ್ಮುಖ ಬ್ರಹ್ಮ ಉತ್ತರ ಹೇಳಿದ, ನೀನು ನಿನಗಾದಂತಹ ಅವಮಾನಕ್ಕಾಗಿ ದುಃಖ ಪಡ್ತಾ ಇದ್ದಿ, ಚಿಂತೆಯಲ್ಲಿ ಮಗ್ನನಾಗಿದ್ದಿ. ಆದ್ರೆ ನೀನು ಹಿಂದೆ ಮಾಡಬಾರದಂತಹ ಅನೇಕ ದುಷ್ಕೃತ್ಯಗಳನ್ನು ಮಾಡಿದ್ದಿ, ಅದರ ಫಲವಾಗಿ ಹೀಗಾಗಿದೆ. ಏನು ಆ ದುಷ್ಕೃತ್ಯ ಅಂದ್ರೆ, ನಾನು ಹಿಂದೆ ಎಲ್ಲ ಪ್ರಜೆಗಳನ್ನು ಒಂದೇ ರೀತಿಯಾಗಿ ಸೃಷ್ಟಿ ಮಾಡಿದ್ದೆ. ಆ ಎಲ್ಲ ಪ್ರಜೆಗಳ ಭಾಷೆ, ರೂಪ, ಅವರ ಶಾರೀರಿಕ ಲಕ್ಷಣಗಳು, ಅವರ ಆಕಾರ ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿತ್ತು. ಹೀಗೆ ಒಂದೇ ರೂಪವಾದಂತಹ ಸಮಾನವಾದ ಸೃಷ್ಟಿಯನ್ನು ಮಾಡಿದ ಮೇಲೆ ಒಮ್ಮೆ ನನಗೆ ಈ ಭಾವನೆ ಬಂತು, ನಾನು ಸೃಷ್ಟಿ ಮಾಡುವಂತಹ ಪ್ರಜೆಗಳಲ್ಲಿ ಸ್ವಲ್ಪ ವೈಶಿಷ್ಟ್ಯ ಇರಬೇಕು. ಒಂದು ಜೀವಿಗೂ ಮತ್ತೊಂದು ಜೀವಿಗೂ, ಒಂದು ಸೃಷ್ಟಿಗೂ ಮತ್ತೊಂದು ಸೃಷ್ಟಿಗೂ ಸ್ವಲ್ಪ ವ್ಯತ್ಯಾಸ ಇರುವಂತೆ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಒಬ್ಬ ಸ್ತ್ರೀಯನ್ನು ನಾನು ಸೃಷ್ಟಿ ಮಾಡಿದೆ. ಆ ಸ್ತ್ರೀಯನ್ನು ಸೃಷ್ಟಿ ಮಾಡುವಾಗ ನಾನು ಎಷ್ಟು ಆಲೋಚನೆ ಮಾಡಿದ್ದೆ, ಎಷ್ಟು ಜಾಗರೂಕತೆ ವಹಿಸಿದ್ದೆ ಅಂದ್ರೆ, ನಾನು ಸೃಷ್ಟಿ ಮಾಡಿದಂತಹ ಇಡೀ ವಿಶ್ವ ಏನಿದೆ, ಆ ವಿಶ್ವದಲ್ಲಿ ಸೌಂದರ್ಯ ಎಲ್ಲ ಕಡೆ ಹರಡಿ ಹೋಗಿದೆ. ಎಲ್ಲರೂ ಸರ್ವಾಂಗ ಸುಂದರರಾಗಿರೋದು ಸಾಧ್ಯ ಇಲ್ಲ. ಒಬ್ಬರಲ್ಲಿ ಎಲ್ಲರಲ್ಲೂ ಒಂದಲ್ಲ ಒಂದು ಕೊರತೆ. ಹಾಗಾಗಿ ಆ ಸೌಂದರ್ಯದ ಅಂಶಗಳು ಬೇರೆ ಬೇರೆ ಕಡೆ ಏನು ಹರಡಿ ಹೋಗಿವೆಯಲ್ಲ, ಆ ಹರಡಿ ಹೋದಂತಹ ಸೌಂದರ್ಯದ ಅಂಶಗಳನ್ನ ಎಲ್ಲಾ ಕಡೆಯಿಂದ ಅನ್ವೇಷಣೆ ಮಾಡಿ ತೆಗೆದು ಅದನ್ನೆಲ್ಲ ಒಂದು ಸ್ತ್ರೀಯಲ್ಲಿ ತುಂಬಲಿಕ್ಕೆ ನಾನು ಅಪೇಕ್ಷೆ ಪಟ್ಟೆ. ಅಂತ ಅಹಲ್ಯ ಅನ್ನುವ ಸ್ತ್ರೀಯನ್ನು ನಾನೊಬ್ಬಳನ್ನು ಸೃಷ್ಟಿ ಮಾಡಿದೆ. ಹಲಂ ನಾಮ ಇಹರು ವೈರೂಪ್ಯಂ ಹಲಂ ಹಲ್ಯಂ ತತ್ಪ್ರಭವಂ ಭವೇತ್. ಯಸ್ಯಾಹ ನ ವಿದ್ಯತೆ ಹಲ್ಯಂ ತೇನ ಅಹಲ್ಯೇತಿ ವಿಶ್ರುತ ಅಹಲ್ಯೇತ್ಯೇವ ಚ ಮಯಾ ತಸ್ಯಾಹ ನಾಮ ಪ್ರಕೀರ್ತಿತಂ. ಈ ಜಗತ್ತಿನಲ್ಲಿ ಕುರೂಪಕ್ಕೆ, ಕೆಟ್ಟ ರೂಪ ಏನಿದೆ ಅದಕ್ಕೆ ಹಲ ಅಂತ ಕರೀತಾರೆ. ಹಲ್ಯ ಅಂದ್ರೆ ಆ ಕುರೂಪಕ್ಕೆ ಸಂಬಂಧಪಟ್ಟದ್ದು. ಕುರೂಪಕ್ಕೆ ಸಂಬಂಧಪಟ್ಟದ್ದೆಲ್ಲವನ್ನು ಕೂಡ ಹಲ್ಯ ಅಂತ ಕರೀತಾರೆ. ಯಾವ ಸ್ತ್ರೀಯಲ್ಲಿ ಹಲ್ಯ ಇಲ್ಲವೇ ಇಲ್ಲವೋ ಅಹಲ್ಯ. ನೈವಿದ್ಯತೆ ಹಲ್ಯ ಯಸ್ಯಾಂಸ ಅಹಲ್ಯ ಅಂತ ಸಮಾಸ. ಯಾವ ನಾರಿಗೆ ಕುತ್ಸಿತವಾದಂತಹ ರೂಪದ ಒಂದು ಅಂಶವೂ ಇಲ್ವೋ, ಸರ್ವಾಂಗ ಸುಂದರವಾಗಿ ಆಕೆ ಸಂಪೂರ್ಣವಾಗಿದ್ದಾಳೋ ಅಂಥ ಅಹಲ್ಯ ಅನ್ನುವ ಹೆಸರಿನ ಒಂದು ಸುಂದರವಾದಂತಹ ಸ್ತ್ರೀರೂಪವನ್ನು ನಾನು ಸೃಷ್ಟಿ ಮಾಡಿದೆ ಮತ್ತು ಅವಳಿಗೆ ಅಹಲ್ಯ ಅನ್ನೋ ಹೆಸರನ್ನ ನಾನೇ ಕೊಟ್ಟೆ. ಅವಳನ್ನು ಸೃಷ್ಟಿ ಮಾಡಿದ ಮೇಲೆ ಇವಳು ಯಾವನಿಗೆ ಪತ್ನಿ ಆಗಬಹುದು ಅಂತ ನಾನು ಆಲೋಚನೆ ಮಾಡ್ತಾ ಕೂತ್ಕೊಂಡೆ. ದೀರ್ಘವಾಗಿ ಆಲೋಚನೆ ಮಾಡಬೇಕಾಯ್ತು. ಅದೇ ಸಂದರ್ಭದಲ್ಲಿ ನೀನು ಇಂದ್ರ ಏನಿದ್ದೀಯಲ್ಲ, ದೇವತೆಗಳ ರಾಜನಾಗಿದ್ದೆ, 3 ಲೋಕಗಳ ಒಡೆಯ ಬೇರೆ ಆಗಿದ್ದೆ. ಹಾಗಾಗಿ ಸ್ಥಾನ ಮಾನ ಎಲ್ಲವೂ ನಿನಗಿತ್ತು. ಆದ್ರಿಂದ ನೀನು ನಿನ್ನ ಮನಸ್ಸಿನಲ್ಲಿ ಆ ಅಹಲ್ಯೆಯನ್ನು ನೋಡಿ ಇವಳು ನನ್ನ ಪತ್ನಿ ಆಗ್ಲಿಕ್ಕೆ ಯೋಗ್ಯಳಾಗಿದ್ದಾಳೆ ಅಂತ ಭಾವಿಸಿದೆ. ಆದರೆ ನನ್ನ ಸಮ್ಮತಿಯನ್ನ ಅಥವಾ ನನ್ನ ಅಸಮ್ಮತಿಯನ್ನು ನೀನು ವಿಚಾರ ಮಾಡಲಿಲ್ಲ. ಸೃಷ್ಟಿಕರ್ತನಾದ ನಾನು ಅಹಲ್ಯೆಯನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೋ ಇಲ್ವೋ ಅನ್ನೋದನ್ನ ನೀನು ವಿಚಾರ ಮಾಡಲಿಲ್ಲ. ಮುಂದೆ ನಾನು ಅಹಲ್ಯೆಯನ್ನ ಗೌತಮ ಋಷಿಯ ಬಳಿ ನ್ಯಾಸರೂಪವಾಗಿ ಇಟ್ಟಿದ್ದೆ. ನ್ಯಾಸರೂಪವಾಗಿ ಇಡೋದು ಅಂದ್ರೆ, ನಾನು ಬೇಕಾದಾಗ ಮತ್ತೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಸುರಕ್ಷಿತವಾಗಿ ಇರಲಿ ನಿನ್ನ ಬಳಿ ಅಂತ ಇಡೋದಕ್ಕೆ ನ್ಯಾಸ ಅಂತ ಕರೀತಾರೆ. ಹಾಗೆ ನ್ಯಾಸ ರೂಪವಾಗಿ ಗೌತಮನ ಬಳಿಗೆ ಇಟ್ಟಿದ್ದೆ. ಹಲವಾರು ವರ್ಷಗಳ ಕಾಲ ಇಟ್ಟಿದ್ದೆ. ಆ ಒಪ್ಪಿತವಾದಂತಹ ಅವಧಿ ಏನಿತ್ತು, ಅವಧಿ ಮುಗಿದ ಬಳಿಕ ಆ ಗೌತಮ ಅವಳನ್ನು ನನಗೆ ಒಪ್ಪಿಸಿದ. ಗೌತಮನ ಜಿತೇಂದ್ರಿಯತ್ವ, ಆತನ ತಪಸ್ಸಿನ ಸಿದ್ಧಿ, ಇದನ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಯಿತು. ನ್ಯಾಸರೂಪವಾಗಿ ಇಟ್ಟಾಗ ಅವಳ ಮೇಲೆ ಕೆಂಗಣ್ಣು ಬೀರಲಿಲ್ಲ, ಕೆಟ್ಟ ಕಣ್ಣು ಬೀರಲಿಲ್ಲ ಗೌತಮ.
ಸಂತುಷ್ಟನಾಗಿ ಅಹಲ್ಯೆಯನ್ನ ನಾನು ಅವನಿಗೆ ಮದುವೆ ಮಾಡಿಕೊಟ್ಬಿಟ್ಟೆ. ಹಲವಾರು ವರ್ಷಗಳ ಕಾಲ ಸುಖವಾಗಿ ಅಹಲ್ಯೆ ಮತ್ತು ಗೌತಮರ ಜೀವನ ಮುಂದುವರಿಯಿತು. ದೇವತೆಗಳಿಗೆ ಅನೇಕರಿಗೆ ನಿರಾಶೆ ಆಗಿಬಿಡ್ತು. ತಾವು ಅಹಲ್ಯೆಯನ್ನ ಮದುವೆ ಆಗಬಹುದು ಅಂತ ಅಪೇಕ್ಷೆ ಪಟ್ಟಿದ್ದು ಅವರೆಲ್ಲ. ಆದರೆ ಯಾರಿಗೂ ಕೊಡದೆ ಗೌತಮನಿಗೆ ಕೊಟ್ಟು ಬಿಟ್ಟಿದ್ದು ನಾನು. ನಿನಗಂತೂ ಇದರಿಂದ ಸ್ವಲ್ಪ ಹೆಚ್ಚೇ ಅಸಮಾಧಾನ ಆಯಿತು, ನಿನಗೆ ಕೋಪವೂ ಬಂತು ಇಂದ್ರನಿಗೆ. ಗೌತಮ ಋಷಿಯ ಆಶ್ರಮದ ಬಳಿಗೆ ನೀನು ಹೋದಿ, ಅಲ್ಲಿ ಅಗ್ನಿಯಂತೆ ಹೊಳೆಯುತ್ತಿದ್ದಂಥ ಅಹಲ್ಯೆಯನ್ನು ನೋಡಿದೆ. ಅವಳ ಮೇಲೆ ನೀನು ಅತಿಕ್ರಮವನ್ನು ಎಸಗಿದೆ. ಅದೇ ಸಂದರ್ಭದಲ್ಲಿ ಗೌತಮನು ಕೂಡ ನಿನ್ನನ್ನು ನೋಡಿದ ಆಶ್ರಮದಲ್ಲಿ. ಗೌತಮನಿಗೆ ಕ್ರೋಧಾವೇಶ ಬಂದು ಆತ ನಿನಗೆ ಶಾಪ ಕೊಟ್ಟುಬಿಟ್ಟ. ಆ ಮಹರ್ಷಿಯ ಶಾಪದ ಕಾರಣದಿಂದಾಗಿ ನಿನಗೆ ಇಂಥ ದುರವಸ್ಥೆ ಬಂದಿದೆ. ಯಸ್ಮಾನ್ಮೇ ಧರ್ಷಿತಾ ಪತ್ನಿ ತ್ವಯಾ ವಾಸವ ನಿರ್ಭಯ. ಯಾವ ವಿಧವಾದ ಶಂಕೆ, ಯಾವ ಹಿಂಜರಿಕೆ ಇಲ್ಲದೆ ನೀನು ನನ್ನ ಪತ್ನಿಯ ಮೇಲೆ ಅತಿಕ್ರಮ ಎಸಗಿದ್ದೀಯಲ್ಲ, ಹಾಗಾಗಿ ಒಂದು ಕಾಲದಲ್ಲಿ ನೀನು ನಿನ್ನ ತೇಜಸ್ಸನ್ನು ಕಳ್ಕೊಂಡು ಶತ್ರುಗಳ ವಶನಾಗಿ ಅವಮಾನ ಅನುಭವಿಸು. ಅಯಂತು ಭಾವೋ ದುರ್ಬುದ್ಧೇ ಯಸ್ ತ್ವಯೇಹ ಪ್ರವರ್ತಿತಃ ಮಾನುಷೇಷ್ವಪಿ ಲೋಕೇಶು ಭವಿಷ್ಯತಿ ನ ಸಂಶಯ. ನೀನು ಮೂರು ಲೋಕದ ರಾಜ, ಎಲ್ಲರಿಗೂ ಮಾದರಿಯಾಗಿರ್ಬೇಕಾದವನು. ಆದರೆ ನೀನು ಪ್ರಾರಂಭ ಮಾಡಿದಂತಹ ಈ ವಿಚಾರ ಅಥವಾ ಈ ಜಾರ ಚಟುವಟಿಕೆ ಏನಿದೆ, ಇದು ಇನ್ನು ಮುಂದೆ ಮನುಷ್ಯ ಲೋಕದಲ್ಲಿ ಪ್ರಚಲಿತ ಆಗೋದಿದೆ, ಇದರಲ್ಲಿ ಸಂಶಯವಿಲ್ಲ. ಇನ್ನೊಂದು ಘೋರವಾದ ಶಾಪ ಕೊಟ್ಟ. ಅದೇನೆಂದ್ರೆ, ಲೋಕದಲ್ಲಿ ಇನ್ನು ಮುಂದೆ ಯಾರೇ ವ್ಯಭಿಚಾರ ಮಾಡಲಿ, ಯಾರೇ ತಪ್ಪಿ ನಡೆಯಲಿ, ಯಾರೇ ಜಾರಲಿ, ಅವರು ಮಾಡುವಂಥ ಪಾಪದಲ್ಲಿ ಅರ್ಧ ಭಾಗ ಇಂದ್ರನಿಗೆ. ಈ ಪಾಪಕ್ಕೆ ಕಾರಣೀಭೂತನಾಗಿದ್ದರಿಂದ, ಪಾಪಕ್ಕೆ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ರಿಂದ. ಯಾಕೆಂದ್ರೆ ಅದಕ್ಕೆ ಪ್ರವರ್ತಕ ನೀನಾದ್ದರಿಂದ. ಮತ್ತೆ ನಿನ್ನ ಇಂದ್ರ ಪದವಿಯು ಕೂಡ ಸ್ಥಿರವಾಗಿ ಉಳಿಯೋದಿಲ್ಲ. ನೀನು ಇಂದ್ರಿಯ ಪದವಿಯಲ್ಲಿ ಸ್ಥಿರವಾಗಿ ಉಳಿಯೋದಿಲ್ಲ ಅಂತ ಅಷ್ಟೇ ಅಲ್ಲ, ಈ ಇಂದ್ರ ಪದವಿಗೆ ಇದೊಂದು ಶಾಪ ಅಂತ ಹೇಳ್ಬಿಟ್ಟೆ ಗೌತಮ. ಇಂದ್ರ ಪದವಿಯಲ್ಲಿ ಯಾರೇ ಬಂದು ಕೂತ್ಕೊಂಡ್ರು ಅವರು ಅದರಲ್ಲಿ ಸ್ಥಿರವಾಗಿ ಉಳಿಯಲಾರರು. ಎಷ್ಟ ಸುರೇಂದ್ರ ಸ್ಯಾತ್ ಧ್ರುವಸ್ಸನ ಭವಿಷ್ಯತಿ ಏಷು ಶಾಪೋ ಮಯಾ ಮುಕ್ತ. ಯಾಕಂದ್ರೆ ಹಿಂದೊಮ್ಮೆ ಹೇಳಿದ್ದೆ ನಾನು, ಒಂದೊಂದು ಕಲ್ಪಕ್ಕೊಂದೊಂದು ಒಬ್ಬೊಬ್ಬರು ಇಂದ್ರರು ಬೇರೆ ಬೇರೆ ಅಂತ ಹೇಳಿ. ಒಮ್ಮೆ ಯಮ ಇಂದ್ರ, ಒಮ್ಮೆ ವಾಯು ಇಂದ್ರ, ಒಮ್ಮೆ ಅಶ್ವಿನಿ ದೇವತೆಗಳು ಇಂದ್ರರು, ಒಮ್ಮೆ ಪರಮಾತ್ಮನೇ ಇಂದ್ರನಾಗಿರ್ತಾನೆ. ಹೀಗೆಲ್ಲ ಅದಕ್ಕೆ ವ್ಯವಸ್ಥೆ ಇದೆ ಅಂತ ಹಿಂದೊಮ್ಮೆ ಹರಿವಂಶದಲ್ಲಿ ಹೇಳಿದ್ದೆ. ಅಂತೂ ಯಾರೇ ಇಂದ್ರ ಪದವಿಗೆ ಬಂದರೂ ಅದು ಶಾಶ್ವತ ಅಲ್ಲ. ಈ ಮಾತನ್ನ ಗೌತಮ ನಿನಗೆ ಹೇಳಿದ್ದ ಅಂತ ಚತುರ್ಮುಖ ಬ್ರಹ್ಮ ಇಂದ್ರನಿಗೆ ನೆನಪು ಮಾಡಿಕೊಟ್ಟ. ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಇಂದ್ರಜಿತ್ತನಿಂದ ಅಥವಾ ಮೇಘನಾದನಿಂದ ಸೋಲಿಕ್ಕೆ ಆತ ಮಾಡಿದಂತಹ ಅಪರಾಧ ಕಾರಣ ಮತ್ತು ಯಾರೇ ವ್ಯಭಿಚಾರಿಗಳು ಜಾರರಾದವರು ಮಾಡಿದ ಪಾಪ ಇಂದ್ರನಿಗೆ ಅರ್ಧ ಭಾಗ ಹೋಗ್ತದೆ ಅಂತ ಹೀಗೆಲ್ಲ ನಾವೇನು ಇದನ್ನು ನೋಡಿದ್ವಲ್ಲ. ಮತ್ತು ಆತ ಕಾಮಕನಾಗಿ ಅದನ್ನು ಮಾಡಿದ ಅಂತ ಇಷ್ಟೆಲ್ಲ ಕಥೆಯನ್ನು ನೋಡಿದ್ವಲ್ಲ, ಅದಕ್ಕೊಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನ ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ವಿಸ್ತಾರವಾಗಿ ಹೇಳಲಾಗಿದೆ. ಅದನ್ನೆಲ್ಲ ಸ್ವಲ್ಪ ಗಮನಿಸಬೇಕು. ನಾಳೆ ಅದನ್ನ ಮುಂದೆ ಇನ್ನೊಮ್ಮೆ ಹೇಳೋನಿದ್ದೇನೆ. ರಾಮ ಮತ್ತು ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರನ ಜೊತೆಗೂಡಿ ಅನೇಕ ಅಸ್ತ್ರಗಳನ್ನು ಅವರಿಂದ ಕಲಿತು ವಿದೇಹದ ರಾಜ್ಯಕ್ಕೆ ಸೀತೆಯನ್ನು ಮದುವೆಯಾಗಿ ಹೋಗ್ತಾರಲ್ಲ, ಹೋಗುವಾಗ ದಾರಿಯಲ್ಲಿ ಅಹಲ್ಯೆಯ ಶಾಪ ವಿಮೋಚನೆ ಮಾಡ್ತಾರೆ. ಅಲ್ಲಿ ಅಹಲ್ಯೆಯ ಕಥೆ ಮತ್ತೊಮ್ಮೆ ಬರೋದಿದೆ. ಆ ಸಂದರ್ಭದಲ್ಲಿ ಅದನ್ನು ಮತ್ತೊಮ್ಮೆ ಹೇಳ್ತೇನೆ. ಆದರೆ ಇಲ್ಲಿ ಪಾಪದ ಪ್ರಸ್ತಾವ ಬಂತಾದ್ರಿಂದ ಈಗೊಮ್ಮೆ ಅದನ್ನು ಹೇಳ್ತೇನೆ. ಇದನ್ನು ಮತ್ತೊಮ್ಮೆ ಅಲ್ಲೇ ಹೇಳೋನಿದ್ದೇನೆ. ಇಂದ್ರನಿಗೆ ಆ ಸಂದರ್ಭದಲ್ಲಿ ಪಾಪ ಬರಲೇ ಇಲ್ಲ ಅಂತಿದೆ. ಅದು ಯಾಕೆ ಆ ಥರ ಮಾಡಿದ್ದ ಇಂದ್ರ? ಅದರ ಹಿಂದಿನ ಅಭಿಪ್ರಾಯ ಏನು ಅಂದ್ರೆ, ಗೌತಮ ಋಷಿ ಮಿತಿಮೀರಿದ ತಪಸ್ಸನ್ನು ಮಾಡಿದ್ರು. ಮಿತಿಮೀರಿದ ತಪಸ್ಸನ್ನು ಮಾಡಿದ್ದಾದ್ರಿಂದ ಅವರು ಮಾಡಿದಂಥ ತಪಸ್ಸು
ಕೊಡದಲ್ಲಿ ತುಂಬಿದ ನೀರಿನಂತೆ ಹೊರಗೆ ಹೋಗಬೇಕಾಗಿತ್ತು. ಅದಲ್ಲಿ ಉಳಿಯುವಂತೆ ಇರಲಿಲ್ಲ ಆ ಪುಣ್ಯದ ಫಲ. ಅದಕ್ಕಾಗಿ ಆ ಗೌತಮರ ಪುಣ್ಯ ಕ್ಷೀಣ ಆಗಬೇಕಾದ್ರೆ, ಅದು ಹ್ರಾಸ ಆಗಬೇಕಾದ್ರೆ ಏನು ಮಾಡಬೇಕು? ಅವರೇನಾದರೂ ಶಾಪವನ್ನು ಇತ್ಯಾದಿಗಳನ್ನು ಕೊಟ್ಟು ಸಿಟ್ಟಿಗೆ ವಶರಾಗಿ, ಕಾಮಕ್ರೋಧಗಳಿಗೆ ವಶರಾಗಿ ತಮ್ಮ ತಪೋಬಲವನ್ನು ಅವ್ರು ಕಳ್ಕೋಬೇಕಾಗಿತ್ತು, ಪುಣ್ಯದ ಸಂಪತ್ತನ್ನು ಅವ್ರು ಕಳ್ಕೋಬೇಕಾಗಿತ್ತು. ಹೀಗೆ ಮಾಡದೆ ಬೇರೆ ಹಾದಿ ಇರಲಿಲ್ಲ ಅದಕ್ಕೆ. ಅದು ಅವರಿಗಷ್ಟೇ ಅಲ್ಲ, ಬೇರೆ ಯಾರಿಗಾದ್ರೂ ಪುಣ್ಯ ಕ್ಷೀಣ ಆಗಬೇಕಾದ್ರೆ ಇಂಥವೇನಾದರೂ ಮಾಡಿ ಸಿಟ್ಟಿಗೆ ವಶನಾಗಿ ಅಥವಾ ಕಾಮಕ್ವಶನಾಗಿ ಅದನ್ನು ಕಳ್ಕೋಬೇಕಷ್ಟೆ. ಅದಕ್ಕಾಗಿ ದೇವತೆಗಳ ಇದೊಂದು ಸಂಕಲ್ಪ. ಹಿಂದೊಮ್ಮೆ ಹರಿವಂಶದಲ್ಲಿ ಕೂಡ ಹೇಳಿದ್ದೆ, ಈ ಜಗತ್ತಿನಲ್ಲಿ ಯಾರೇ ವ್ಯಕ್ತಿ ಮಿತಿಮೀರಿದಂಥ ಪುಣ್ಯವನ್ನಾಗಲಿ ಮಿತಿಮೀರಿದಂಥ ಯೋಗ್ಯತೆಯನ್ನಾಗಲಿ ಸಂಪಾದನೆ ಮಾಡಲಿಕ್ಕೆ ಹೊರಟ್ರೆ ಅದಕ್ಕೆ ಸಾಕಷ್ಟು ರೀತಿಯಾದ ವಿಘ್ನಗಳನ್ನು, ಪರೀಕ್ಷೆಗಳನ್ನು ತಂದೊಡ್ತಾರೆ. ಯಾರು ಅಂದರೆ ದೇವತೆಗಳು ತಂದೊಡ್ತಾರೆ. ದೇವತೆಗಳು ತಮ್ಮ ಸ್ವಂತದ ಅಪೇಕ್ಷೆಯಿಂದ ಅದನ್ನು ತಂದೊಡ್ಡೋದಲ್ಲ, ಅದು ದೈವಿ ವ್ಯವಸ್ಥೆ. ಅದು ಪರಮಾತ್ಮನ ಸಂಕಲ್ಪದಂತೆ ನಡೆಯುವಂಥದ್ದು. ನಮ್ಮಂಥ ಸಾಮಾನ್ಯ ಸಾಧಕರಿಂದ ಹಿಡಿದು ದೊಡ್ಡ ಮಟ್ಟದ ಸಾಧಕರ ತನಕ ಯಾರೇ ಆದರೂ ಕೂಡ ಏನಾದರೂ ವಿಶಿಷ್ಟವಾದ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಅಥವಾ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಹೊರಟ್ರೆ ನಾನಾ ರೀತಿಯಾದ ವಿಘ್ನಗಳನ್ನು ದಾಟಿ ಅವ್ರು ಬರಬೇಕು. ಆ ಮೂಲಕ ಅವರು ಒಂದು ಸಾಧನೆ ಶಿಖರವನ್ನು ಮುಟ್ಟಬೇಕು. ಅದ್ರ ನಡುವೆ ಇಂಥ ಅನೇಕ ರೀತಿಯಾದ ವಿಘ್ನಗಳನ್ನು ಅವರು ದಾಟಲೇಬೇಕಾಗ್ತದೆ ಅಂತ ಹೇಳಿದ್ದೆ. ಅಂಥದ್ರಲ್ಲಿ ಗೌತಮರಿಗೆ ಇದೊಂದು. ಆ ಗೌತಮರು ಬೇರೆ ಕಾರಣದಿಂದ ಸಿಟ್ಟು ಮಾಡ್ಕೊಳ್ಳೋರೇ ಆಗಿರಲಿಲ್ಲ. ಬೇರೆ ಕಾರಣದಿಂದ ಅವ್ರಿಗೆ ತಪೋಬಲಕ್ಕೆ ಧಕ್ಕೆ ಬರುವಂತೆಯೇ ಇರಲಿಲ್ಲ. ಹಾಗಾಗಿ ಅವರು ಪತ್ನಿಯ ಮೇಲೆ ಇಂಥ ಒಂದು ಆಕ್ರಮಣ ನಡೆದರೆ ಅವರು ಕ್ರುದ್ಧರಾಗಿ ಶಾಪ ಕೊಡ್ತಾರೆ, ಅವರ ತಪೋಬಲ ಕ್ಷೀಣ ಆಗ್ತದೆ ಅಂತ ದೇವತೆಗಳ ಆಲೋಚನೆ ಆಗಿತ್ತು. ಇಂದ್ರ ಆ ದೃಷ್ಟಿಯಿಂದ ಅದನ್ನು ಮಾಡಿದ. ವೇದಗಳಲ್ಲಿ ಸತ್ಯ ಲೋಮಾಪಿನ ಕ್ಷೀಯತೆ ಅಂತಿದೆ, ದೇವರಾಜನನ್ನು ಸ್ತೋತ್ರ ಮಾಡಿದ್ದಿದೆ. ಇಂಥ ಅತಿಕ್ರಮ ಮಾಡಿಯೂ ಕೂಡ ಆತನಿಗೆ ಏನೂ ಆಗಲಿಲ್ಲ, ಅದನ್ನು ಕೂದಲು ಕೊಂಕಲಿಲ್ಲ ಅಂತಿದೆ. ಇದನ್ನು ಸ್ವಲ್ಪ ಗಮನಿಸಬೇಕು. ಬೇರೆ ಈ ಆಚಾರ್ಯ ತಾತ್ಪರ್ಯ ನಿರ್ಣಯದ ಹಿನ್ನೆಲೆ ಇಲ್ಲದೇನೆ ಬೇರೆಯ ಸಂಪ್ರದಾಯಗಳಲ್ಲಿ ಇಂಥ ಪುರಾಣಗಳನ್ನು ವಾಚನ ಮಾಡುವಾಗ ಅಥವಾ ಅದರ ವರ್ಣನೆಯನ್ನು ಬಿತ್ತರಿಸುವಾಗ ಇಂದ್ರ ತಪ್ಪಿ ನಡೆದ ಅಂತಲೇ ನೇರವಾಗಿ ಹೇಳೋದಿದೆ. ಆದರೆ ಅದನ್ನು ಆ ಥರ ಅರ್ಥ ಮಾಡಬಾರದು ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಉಳಿದಲ್ಲಿ ಶಾಸ್ತ್ರಗಳಲ್ಲಿದೆ. ಯಾಕೆಂದರೆ ಅದು ಹಿನ್ನೆಲೆ ಅಭಿಪ್ರಾಯ ಏನು? ಭಗವಂತನ ಭಕ್ತರಾದವರು ಎರಡು ರೀತಿಯಾದವರು. ಒಂದು ಪರೋಕ್ಷ ಜ್ಞಾನಿಗಳು, ಮತ್ತೊಬ್ಬರು ಅಪರೋಕ್ಷ ಜ್ಞಾನಿಗಳು. ನಾವೆಲ್ಲ ಪರೋಕ್ಷ ಜ್ಞಾನಿಗಳು. ನಾವು ಎಷ್ಟೇ ಪುರಾಣ ಪ್ರವಚನ ಹೇಳಿದ್ರು, ಎಷ್ಟೇ ಕೇಳಿದ್ರು, ಏನೇ ಸಾಧನೆ ಮಾಡಿದ್ರು, ನಾವೆಲ್ಲ ಇನ್ನೂ ಪರೋಕ್ಷದ ಹಂತದಲ್ಲಿದ್ದೇವೆ. ದೇವರನ್ನು ಇನ್ನೂ ನಾವು ಕಣ್ಣಾರೆ ನೋಡಿದವರಲ್ಲ. ನಮ್ಮ ಜ್ಞಾನ ಎಲ್ಲ ಇಂಡೈರೆಕ್ಟ್ ಜ್ಞಾನ ಇದೆ. ಹಾಗಾಗಿ ಪರೋಕ್ಷ ಜ್ಞಾನಿಗಳು ನಾವು, ಪರೋಕ್ಷ ಸಾಧಕರು ನಾವು. ಆದರೆ ದೇವರನ್ನು ಕಣ್ಣಾರೆ ಕಂಡವರು ಅವರಿಗೆ ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ದೇವರ ಸಾಕ್ಷಾತ್ಕಾರವನ್ನು ಯಾರು ಪಡ್ಕೊಂಡಿರ್ತಾರೆ ಅವರನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡವ್ರು ಯಾರಿರ್ತಾರೆ, ದೇವರ ಅದ್ಭುತವಾದ ಸ್ವರೂಪವನ್ನು ನೋಡಿದವರು ಯಾರಿರ್ತಾರೆ, ಅವರಿಗೆ ಈ ಜಗತ್ತಿನ ಬೇರೆ ಯಾವ ವಸ್ತುವು ಕೂಡ ಸುಂದರ ಅಂತ ಕಾಣಿಸೋದೇ ಇಲ್ಲಂತೆ. ನಮಗೆ ಬೇರೆ ಕಡೆ ಆಕರ್ಷಣೆ ಯಾಕೆ ಅಂದರೆ ಅದ್ಭುತವಾದಂಥ ಭಗವಂತ ಸ್ವರೂಪವನ್ನು ನಾವಿನ್ನೂ ನೋಡಿಲ್ಲ. ಆದ್ದರಿಂದ ಈ ಪ್ರಾಪಂಚಿಕವಾದಂಥ ವಸ್ತುಗಳು, ಬಂಗಾರ, ಮಣ್ಣು, ಹೆಣ್ಣು, ಯಾವುದ್ರ ಬಗ್ಗೆ ನಮಗೆ ಆಕರ್ಷಣೆ ಬಂದ್ರೂ ಆ ಆಕರ್ಷಣೆಗೆಲ್ಲ ಕಾರಣ ಏನಂದರೆ ಇದಕ್ಕಿಂತ ಮಿಗಿಲಾದಂಥ ಅದ್ಭುತವಾದಂಥ ವಿಶಿಷ್ಟವಾದ ವಸ್ತುವನ್ನು ನಾವು ನೋಡಿಲ್ಲ. ಆದ್ದರಿಂದ ನಮಗೆ ಇಂಥ ಒಂದು ಆಕರ್ಷಣೆ, ಅದಕ್ಕೆ ಸಿಕ್ಕು ನಾವು ಭಂಗ ಪಡ್ತಿದ್ದೇವೆ. ಆದರೆ ಅಪರೋಕ್ಷ ಜ್ಞಾನಿಗಳಾದವರು ಭಗವಂತನ ಸ್ವರೂಪ ನೋಡಿಬಿಟ್ಟಿರ್ತಾರಾದ್ದರಿಂದ ಅವರಿಗೆ ಈ ಬೇರೆ ವಸ್ತುಗಳ ಬಗ್ಗೆ ಆಕರ್ಷಣೆ ಬರೋದೇ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಇಂಥ ನಿಮಿತ್ತಗಳಿಂದ, ದೇವತಾ ಕಾರ್ಯದ ನಿಮಿತ್ತದಿಂದ ಬಂದರೆ ಅದರಿಂದ ಅವರಿಗೆ ಹೆಚ್ಚು ಧಕ್ಕೆ ಇಲ್ಲ. ಅವರು ಸಾಧನೆ ಅಥವಾ ಜ್ಞಾನಭಕ್ತ ವೈರಾಗ್ಯಾದಿಗಳೇನಿದೆ ಅವುಗಳಿಗೆ ಹೆಚ್ಚು ಧಕ್ಕೆ ಇಲ್ಲ ಅನ್ನುವ ಶಾಸ್ತ್ರದ ವಿವರಣೆಯನ್ನು ನಾವು ನೋಡ್ತೇವೆ. ಅವರು ಸಾಧನೆಯನ್ನೆಲ್ಲ ಮುಗಿಸಿಕೊಂಡ ಬಳಿಕ ಮುಕ್ತರಾಗಿ ಪರಮಾತ್ಮನ ಸಮೀಪದಲ್ಲಿ ಇದ್ದುಕೊಂಡು ಮೋಕ್ಷದ ಸುಖವನ್ನೇನು ಅನುಭವಿಸಬೇಕಲ್ಲ, ಆ ಮೋಕ್ಷದ ಸುಖದಲ್ಲಿ ಅವರಿಗೆ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಇನ್ನು ಮುಂದೆ ಆತ ಗಳಿಸಬೇಕಾದದ್ದೇನಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಈಗಾಗಲೇ ಅವರಿಗೆ ನಿಶ್ಚಿತವಾಗಿರುವಂಥ ಸುಖ ಏನಿದೆ ಅದಕ್ಕೆ ಧಕ್ಕೆ ಇಲ್ಲ ಅನ್ನುವ ಶಾಸ್ತ್ರದ ಮಾತಿದೆ. ಅದರಂತೆ ಇಂದ್ರನು ಕೂಡ ಅಪರೋಕ್ಷ ಜ್ಞಾನಿ ಆದವನು. ಈ ಇಂದ್ರನ ಈ ಘಟನೆಯನ್ನು ನೋಡಬೇಕಾದ್ರೆ ಇದೊಂದೇ ಘಟನೆಯ ಹಿನ್ನೆಲೆಯಿಂದ ಇಂದ್ರನನ್ನ ಗೇಲಿ ಮಾಡೋದಾಗಲಿ, ಇಂದ್ರನನ್ನ ಕುಚೇಷ್ಟೆ ಮಾತುಗಳಿಂದ ನಿಲ್ಲಿಸೋದಾಗಲಿ ಮಾಡಬಾರ್ದು. ಯಾಕೆಂದ್ರೆ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದಾಗ ತನ್ನ ಇಂದ್ರಿಯ ನಿಗ್ರಹವನ್ನು ತೋರಿಸಿದ್ದ.
ಭೂಲೋಕಕ್ಕೆ ಆತ ಬಂದಾಗ ಅವನಿಗೆ ದ್ರೌಪದಿ, ಸುಭದ್ರೆ, ಚಿತ್ರಾಂಗದ, ಉಲುಪಿ ಮೊದಲಾದ ಪತ್ನಿಯರಿದ್ರು. ಸ್ವರ್ಗಲೋಕಕ್ಕೆ ಹೋದಾಗ ಊರ್ವಶಿ ಆತನನ್ನು ಅಪೇಕ್ಷೆ ಪಟ್ಟರೂ ಕೂಡ ಆತ ಊರ್ವಶಿಯನ್ನ ಸ್ವೀಕಾರ ಮಾಡಲಿಲ್ಲ. ತನ್ನ ಇಂದ್ರಿಯ ನಿಗ್ರಹವನ್ನು ಅವನು ತೋರಿಸಿದ. ಇದೆಲ್ಲ ಘಟನೆಗಳನ್ನು ನಾವು ಗಮನಿಸಬೇಕು. ಮತ್ತೊಮ್ಮೆ ಮುಂದೆ ಆತ ಈ ಕಲಿಯುಗದಲ್ಲೇ ಜಯತೀರ್ಥರಾಗಿ ಅವತಾರ ಮಾಡಿದಾಗ ಇಬ್ಬರು ಹೆಂಡಂದ್ರನ್ನು ಬಿಟ್ಟು ಬಂದ. 4 ದಿನ ಹೆಂಡಂದ್ರನ್ನು ಕಟ್ಕೊಂಡು ಸುಖನೂ ಪಟ್ಟ. ಅದಕ್ಕೆಲ್ಲ ಏನಂತಾರಂದ್ರೆ ಸುಖ ಪ್ರಾರಬ್ಧ ಅಂತ ಕರೀತಾರೆ. ನಾವು ನಮ್ಮ ಪ್ರಾರಬ್ಧ ಕೆಟ್ಟದಿದ್ರೆ ನಾವು ಅದನ್ನು ಅನುಭವಿಸಲೇಬೇಕಲ್ಲ, ಅದು ನಾವು ತಪ್ಪಿಸುವಂತಿಲ್ಲ. ನಮ್ಮ ಪ್ರಾರಬ್ಧದಲ್ಲಿ ದುಃಖ ಅನುಭವಿಸೋದಿದ್ರೆ ದುಃಖ ಅನುಭವಿಸಲೇಬೇಕಲ್ಲ. ಹಾಗೆ ನಮ್ಮ ಪ್ರಾರಬ್ಧದಲ್ಲಿ ಒಂದು ಸುಖ ಅನುಭವಿಸಬೇಕು ಅಂತಿದ್ರೆ ಅದನ್ನ ಅನುಭವಿಸಲೇಬೇಕು. ಸುಖ ಬೇಡ ಅಂದ್ರೂ ನಿಮ್ಮನ್ನು ಹುಡ್ಕೊಂಡು ಬರ್ತದೆ, ಕಷ್ಟ ಬೇಡ ಅಂದ್ರೂ ನಿಮ್ಮನ್ನ ಹುಡುಕೊಂಡು ಬಂದು ನಿಮ್ಮನ್ನು ಹಿಂಸಿಸಿ ನಿಮಗೆ ಕಷ್ಟ ಕೊಟ್ಟು ನಿಮ್ಮನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಕೊನೆ ಕೈ ಬಿಡ್ತದಲ್ಲ, ಅದರಂತೆ ಸುಖನೂ ಕೂಡ. ಸುಖ ಪ್ರಾರಬ್ಧ ಏನಿದೆ ಅದನ್ನು ಅನುಭವಿಸಲೇಬೇಕಂತ. ಆ ಪ್ರಾರಬ್ಧವಶರಾಗಿ ಅವರು ಸುಖ ಅನುಭವಿಸೋದು ಇಂಥದನ್ನ ನಾವು ಕೆಲವು ನೋಡ್ತೇವೆ. ಅದಕ್ಕೆ 100 ಉದಾಹರಣೆಗಳನ್ನು ನಾವು ನೋಡ್ತೇವೆ. ಶ್ರೀಪಾದರಾಜರು ಸನ್ಯಾಸಿಗಳಾಗಿದ್ದರು. ಸನ್ಯಾಸಿಗಳಾದವರು ನಾವ್ಯಾಕೆ ಸರಳವಾದಂಥ ಬದುಕನ್ನು ಜೀವನ ಮಾಡಬೇಕು ಅಂತ ಅವರು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ದಿನನಿತ್ಯವೂ ಕೂಡ 64-65 ಬಗೆಯ ಭಕ್ಷ್ಯಗಳನ್ನು ಭೋಜನ ಮಾಡ್ತಿದ್ರು ಶ್ರೀಪಾದರಾಜರು ಅಂತ ಅವರ ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ಅದಕ್ಕೆಲ್ಲದಕ್ಕೂ ಏನು ಕಾರಣ ಅಂದರೆ ಸುಖ ಪ್ರಾರ್ಥನೆ. ಯಾವುದೋ ಒಂದು ಪ್ರಾರಬ್ಧ ಕರ್ಮದ ವರ್ಷದಿಂದಾಗಿ ಅವರು ಆ ಸುಖವನ್ನು ಅನುಭವಿಸಲೇಬೇಕು ಅಂತಿರ್ತದೆ. ಅವ್ರು ಸನ್ಯಾಸಿ ಆದರೂ ಕೂಡ ಅಂಥ ಸುಖ ಅನುಭವಿಸ್ಬೇಕು. ಅವರು ಅಂಥ ಪ್ರಾರಬ್ಧ ಕರ್ಮಕ್ಕೆ ವಶರಾಗಿಯೇ ಈ ಎಲ್ಲ ಅಪರೋಕ್ಷ ಜ್ಞಾನಿಗಳು ಅದನ್ನು ಅನುಭವಿಸಬೇಕಾಗ್ತದೆ ಅಂತ ಆ ಹಿನ್ನೆಲೆಯನ್ನು ನೋಡಬೇಕು. ಅದರಂತೆ ಅರ್ಜುನ ಆದಾಗ ತನ್ನ ಇಂದ್ರಿಯ ನಿಗ್ರಹ ತೋರಿಸಿದ್ದ. ಮತ್ತು ಜಯತೀರ್ಥರಾಗಿ ಹುಟ್ಟಿ ಬಂದಾಗ 2 ಪತ್ನಿಯರನ್ನು ಪರಿತ್ಯಾಗ ಮಾಡಿ ಸಣ್ಣ ವಯಸ್ಸಿನಲ್ಲಿಯೇ ಸನ್ಯಾಸಿ ಆಗಿಬಿಟ್ಟ. ಇದನ್ನೆಲ್ಲ ನಾವು ಗಮನಿಸಬೇಕು. ಇಂದ್ರನ ಯಾವುದೋ ಒಂದು ಕಥೆ, ಯಾವುದೋ ಒಂದು ಆತನ ವರ್ತನೆಯನ್ನ ಅವಲಂಬಿಸಿ ಆತನ ವ್ಯಕ್ತಿತ್ವದ ಮೌಲ್ಯಮಾಪನ ಮಾಡುವಂತಾಗಬಾರದು. ಹಾಗಾದ್ರೆ ಇಂದ್ರನಿಗೆ ಆ ಸೋಲು ಬರಲಿಕ್ಕೆ ಅಹಲ್ಯೆಯ ಮೇಲೆ ಅತಿಕ್ರಮ ಎಸಗಿದ್ದೇ ಕಾರಣ ಅಂತ ಇಲ್ಲಿ ಇದೆಯಲ್ಲ, ಈ ರಾಮಾಯಣದಲ್ಲಿ ಸ್ಪಷ್ಟವಾಗೇ ಇದೆಯಲ್ಲ ಮಾತು. ಇಂದ್ರ ಕೇಳಿದ, ನನಗ್ಯಾಕೆ ಈ ಪರಾಜಯ ಬಂತು ಅಂತ ಕೇಳಿದ. ನೀನು ಅಹಲ್ಯೆಯ ಮೇಲೆ ಅತಿಕ್ರಮಣ ಮಾಡಿದ್ರಿಂದ ಈ ಥರ ನಿನಗೆ ತೊಂದರೆ ಆಯಿತು ಅಂತ ಬ್ರಹ್ಮನೇ ಹೇಳಿದ. ಹಾಗಾದ್ರೆ ಈ ಮಾತಿಗೆ ಅರ್ಥ ಏನು ಅಂದ್ರೆ ಅದು ನಮಗೆ ಉಪದೇಶ. ಅದು ಇಂದ್ರ ಮಾಡಿದ ಅಂತ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಇಂದ್ರ ಮಾಡಿದ್ದು ದೇವತಾ ಕಾರ್ಯ. ಅವರ ವ್ಯಕ್ತಿತ್ವದ ಮೌಲ್ಯಮಾಪನ ಮಾಡುವವರು ನಾವಲ್ಲ. ನಾವು ಇಂಥ ಜಾರತ್ವದ ಚಟುವಟಿಕೆಯನ್ನು, ವ್ಯಭಿಚಾರದ ಚಟುವಟಿಕೆಯನ್ನು ಮಾಡಿದರೆ ನಿನ್ನೆ ನಾನು ವಿಸ್ತಾರವಾಗಿ ಹೇಳಿದಂತೆ ಮನುಷ್ಯನ ರೂಪ, ಮನುಷ್ಯನ ಬ್ರಹ್ಮ ತೇಜಸ್ಸು, ಆತನ ಸಂಪತ್ತು, ಆತನ ಅಧ್ಯಯನ, ಪುಣ್ಯ ಎಲ್ಲವೂ ಕೂಡ ತೊಳ್ಕೊಂಡು ಹೋಗ್ತದೆ. ಹೊಳೆಯಲ್ಲೇ ಹುಣಸೆ ಹಣ್ಣು ತೊಳೆದಂತೆ ಅನ್ನೋದಕ್ಕೆ ಈ ಕಥೆ ಸೂಚಕ ಅಷ್ಟೆ. ವಾಸ್ತವಿಕವಾಗಿ ಆತನಿಗೆ ಅದರಿಂದ ಏನು ದೋಷವೂ ಇಲ್ಲ. ಮತ್ತೆ ಈ ಜಗತ್ತಿನಲ್ಲಿ ಬೇರೆ ಯಾರಾದ್ರೂ ವಿಚಾರ ಮಾಡಿದರೆ ಅದರ ಅರ್ಧ ಭಾಗ ಇಂದ್ರನಿಗೆ ಹೋಗ್ತದೆ ಅಂತ ಹೇಳಿದ್ವಲ್ಲ, ಅವು ಎಲ್ಲ ಪುರಾಣದ ತೋರಿಕೆಯ ವರ್ಣನೆ. ಅದು ವಾಸ್ತವಿಕವಾಗಿ ಪುರಾಣಕ್ಕೆ ಆ ಥರ ಅರ್ಥ ಅಭಿಪ್ರೇತ ಅಲ್ಲ ಅನ್ನೋದನ್ನು ಗಮನಿಸಬೇಕು. ಬೇರೆ ಕಡೆ ನೀವು ಇಂದ್ರನ ಕಥೆಯನ್ನು ಕೇಳಿದಾಗ ಈ ಥರದ ವಿವರಣೆ, ಈ ಥರದ ಸ್ಪಷ್ಟೀಕರಣ ನೀವು ಕೇಳಲಿಕ್ಕಿಲ್ಲ. ಯಾಕಂದ್ರೆ ಅದು ಆಚಾರ್ಯ ಮಧ್ವರ ನಿರ್ಣಯದಂತೆ ಬಂದದ್ದು. ಅದಾದ್ಮೇಲೆ ಗೌತಮರು ತನ್ನ ಪತ್ನಿಯರಿಗೆ ಈ ಥರ ಗದರಿಸಿದ್ರಂತೆ. ದುರ್ವಿನೀತೆ ವಿನಿಧ್ವಂಸ ಮಮಾಶ್ರಮ ಸಮೀಪತಃ, ನೀನು ಅವಿಧೇಯಳಾಗಿದ್ದಿ, ನನ್ನ ಆಶ್ರಮದ ಸಮೀಪದಲ್ಲಿ ಅದೃಶ್ಯಳಾಗಿರೋ. ರೂಪ ಯೌವನಗಳಲ್ಲಿ ನನಗೆ ಯಾರೂ ಸಮಾನರಿಲ್ಲ ಅನ್ನುವಂಥ ಗರ್ವದಿಂದ ನೀನು ಕುಲಸ್ತ್ರೀಯ ಮರ್ಯಾದೆಯನ್ನು ಮೀರಿ ನಡೆದಿದ್ದಿ. ಅದಕ್ಕೊಂದು ಶಿಕ್ಷೆ ನಿನಗಾಗಬೇಕು. ನೀನು ದೊಡ್ಡ ಕಡುವು ಚೆಲುವೆ, ದೊಡ್ಡ ಸುಂದರಿ ಅಂತ ನಿಂಗೇನು ದುರಹಂಕಾರ ಇರ್ಬೋದು, ನಿನ್ನ ಸೌಂದರ್ಯಕ್ಕೆ ಒಂದು ಸರಿಯಾದಂಥ ಶಿಕ್ಷೆ ಕೊಡ್ತೀನಿ ಅಂದ್ರೆ ಗೌತಮರು. ಅಂದ್ರೆ ಇಲ್ಲಿ ತನಕ ನಿನಗೆ ಸರಿ ಸಮಾನವಾದ ಸುಂದರಿ ಯಾರೂ ಇರಲಿಲ್ಲ, ಆದ್ರಿಂದ ನೀನು ದರ್ಪ ಪಡ್ತಿದ್ದಿ. ಆದರೆ ಇನ್ನು ಮುಂದೆ ನಿನಗೆ ಸರಿ ಸಮಾನವಾದಂಥ, ನಿನ್ನನ್ನು ಮೀರಿಸುವಂಥ ಸುಂದರಿಯರು ಬೇಕಾದಷ್ಟು ಜನ ಹುಟ್ಟುತ್ತಾರೆ. ಹಾಗಿರುವಾಗ ನೀನೇನು ದುರಹಂಕಾರ ಪಡ್ತಿ ಅಂತ ಅವಳಿಗೆ ಗೌತಮರು ಶಾಪವನ್ನು ಕೊಟ್ಟರು. ರೂಪ ಸೌಂದರ್ಯಕ್ಕೆ ನೀನೊಬ್ಬಳೇ ಖನಿಯಂತೆ ಇದ್ದಿ, ಇಂದ್ರನ ಮನಸ್ಸಿನಲ್ಲಿ ಕಾಮ ವಿಕಾರವನ್ನು ನೀನು ಉಂಟು ಮಾಡಿದೆ. ನೀನು ಉಂಟು ಮಾಡಿದಂಥ ಈ ಕಾಮದ ವಿಕಾರ ಏನಿದೆ ಇನ್ನು ಮುಂದೆ ಸಕಲ ಸ್ತ್ರೀಯರ ಮನಸ್ಸಿನಲ್ಲಿ ಕೂಡ ಹರಡಿ ಹೋಗ್ತದೆ. ಅವ್ರ ಮನಸ್ಸು ಚಂಚಲಾಗುವಂತೆ ನೀನು ಪ್ರವರ್ತಕಳಾಗ್ತಿ. ಇವೆರಡು ಸಂಗತಿಗಳನ್ನು ಮತ್ತೊಂದ್ಸರಿ ನಾವು ಗಮನಿಸಬೇಕು.
ಈ ಜಗತ್ತಿನಲ್ಲಿ ವ್ಯಭಿಚಾರ ಪ್ರವರ್ತಿತ ಆಗಲಿಕ್ಕೆ, ಜಾರತ್ವ ಚಟುವಟಿಕೆ ಪ್ರವರ್ತಿತ ಆಗಲಿಕ್ಕೆ ಇಂದ್ರನೇ ಪ್ರವರ್ತಕ ಅಂತ ಬಂತು. ಸ್ತ್ರೀಯರ ಮನಸ್ಸಿನಲ್ಲಿ ಚಾಂಚಲ್ಯ ಹುಟ್ಟಲಿಕ್ಕೆ ಈ ಗೌತಮ ಪತ್ನಿಯಾದ ಅಹಲ್ಯ ಚಂಚಲವಾಗಿ ವರ್ತಿಸಿದ್ದೇ ಕಾರಣ ಅಂತ ಬಂತು. ವಾಸ್ತವಿಕವಾಗಿ ಇವೆಲ್ಲ ಕಾರಣಗಳಲ್ಲ, ಹಾಗೆ ಪುರಾಣಕ್ಕೆ ಅಭಿಪ್ರಾಯ ಇದ್ದಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಮನುಷ್ಯ ತಪ್ಪಿ ನಡಿಲಿಕ್ಕೆ, ಅವನಲ್ಲಿ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಇವ್ಯಾವು ಹುಟ್ಟಲಿಕ್ಕೆ ಯಾವ ದೇವತೆಗಳ ಕಾರಣ ಅಲ್ಲ. ಮನುಷ್ಯನ ಮೂಲಭೂತ ವ್ಯಕ್ತಿತ್ವ ಏನಿದೆ, ಆತನ ವ್ಯಕ್ತಿತ್ವದಲ್ಲೇ ಆ ವ್ಯಕ್ತಿತ್ವಕ್ಕೆ ಅಂಟಿಕೊಂಡಂಥ ಕೆಲವು ದೋಷಗಳು, ಆ ಎಲ್ಲ ದೋಷಗಳು ಕಲಿ ಮೊದಲಾದಂತಹ ರಾಕ್ಷಸರ ಪ್ರಚೋದನೆಯಿಂದ, ಅವರ ಪ್ರೇರೇಪಣೆಯಿಂದ ಆ ದೋಷಗಳು ಹುಟ್ಟಬಹುದು, ಅಥವಾ ಇದ್ದಂತಹ ದೋಷಗಳು ಅವು ಬೆಳಕಿಗೆ ಬರಬಹುದು. ಹೊರತಾಗಿ ಇಂದ್ರನ ಚಟುವಟಿಕೆಯಿಂದಾಗಿ, ಇಂದ್ರನ ಪ್ರೇರೇಪಣೆಯಿಂದ ಜಾರತ್ವ ಬಂತು ಅಂತಾಗಲಿ, ಅಹಲ್ಯೆಯ ಕಾರಣದಿಂದಾಗಿ ಚಾಂಚಲ್ಯ ಬಂತು ಅಂತಾಗಲಿ ಅದಕ್ಕೆ ಅರ್ಥ ಮಾಡೋದು ಉಚಿತ ಅಲ್ಲ. ನಮ್ಮ ತಪ್ಪನ್ನ ಅವರಿಗೆ ನಾವು ಅವರ ಕೊರಳಿಗೆ ಗಂಟು ಹಾಕುವುದು ಉಚಿತ ಅಲ್ಲ. ಅದಾದ ನಂತರ ಜಗತ್ತಿನಲ್ಲಿ ರೂಪ ಸಂಪನ್ನರಾದಂತಹ ಸ್ತ್ರೀಯರು ಹೆಚ್ಚು ಹೆಚ್ಚಾಗಿ ಮತ್ತೆ ಜನಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ರಾಮಾಯಣ ಹೇಳ್ತದೆ. ಅದು ಕೇವಲ ವರ್ಣನೆ ಮಾತಿದ್ದಿರಬೇಕು. ಸುಂದರರಾಗಿ ಹುಟ್ಟುವವರು, ಕುರೂಪರಾಗಿ ಹುಟ್ಟುವವರು ಎಲ್ಲ ಜಗತ್ತಿನಲ್ಲಿ ನಡೆದಂಥ ಸಂಗತಿನೇ ಅದು. ಅಹಲ್ಯೆಗೆ ಪತಿಯ ಕೋಪವನ್ನು ನೋಡಿ ಸಂಕಟ ಆಯಿತು. ಆಕೆ ಆತನನ್ನ ಪ್ರಸನ್ನಗೊಳಿಸ್ತಾ ಈ ಮುಂದಿನ ಮಾತನ್ನು ಹೇಳಿದ್ದು, ದೇವರಾಜನಾದಂಥ ಇಂದ್ರ ನಿನ್ನದೇ ಆದಂಥ ಗೌತಮನ ರೂಪವನ್ನು ತಾಳಿ ನನ್ನ ಬಳಿಗೆ ಬಂದ, ಆದ್ರಿಂದ ನಾನು ಅವನನ್ನು ಗುರುತಿಸ್ಲಿಕ್ಕಾಗಲಿಲ್ಲ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂದ್ರೆ ಅವಳು. ಅಜ್ಞಾನದಿಂದಾಗಿ ನನ್ನ ಅಪರಾಧ ನಡೆದಿದೆ, ಸ್ವೇಚ್ಛೆಯಿಂದ ನಾನು ಈ ಅಪರಾಧವನ್ನು ಮಾಡಿಲ್ಲ, ಹಾಗಾಗಿ ನೀನು ಪ್ರಸನ್ನಳಾಗು, ನೀನು ನನ್ನ ಮೇಲೆ ಪ್ರಸನ್ನನಾಗು ಅಂತ ಪತಿಯನ್ನು ಪ್ರಾರ್ಥನೆ ಮಾಡಿಲ್ಲ. ಆಗ ಗೌತಮ ಹೇಳಿದ, ಉತ್ಪತ್ಸ್ಥಿತಿ ಮಹಾತೇಜಾಹ ಇಕ್ಷ್ವಾಕೂಣಾಂ ಮಹಾರಥಃ ರಾಮೋ ನಾಮ ಶ್ರುತೋ ಲೋಕೆ ವನಂ ಚಾಪಿ ಉಪಯಾಕ್ಷಿತಿ. ಇಕ್ಷ್ವಾಕು ವಂಶದಲ್ಲಿ ಮಹಾತೇಜಸ್ವಿಯಾದಂಥ ರಾಮ ಅನ್ನುವ ಹೆಸರಿನಿಂದ ಒಬ್ಬ ವೀರ ಹುಟ್ಟುತ್ತಾನೆ. ಸಾಕ್ಷಾತ್ ಮಹಾವಿಷ್ಣುವೇ ಮನುಷ್ಯನ ಶರೀರವನ್ನು ಹುಟ್ಟಿ ಬಂದಿರ್ತಾನೆ. ಅವನು ವಿಶ್ವಾಮಿತ್ರರು ಮಾಡುವಂಥ ಯಜ್ಞದ ಸಂರಕ್ಷಣೆಗಾಗಿ ಅರಣ್ಯಕ್ಕೆ ಸಂಚಾರ ಮಾಡ್ತಾ ಬರ್ತಾನೆ. ಆಗ ನೀನು ಅವನನ್ನು ನೋಡ್ತಿ. ಆ ಸಂದರ್ಭದಲ್ಲಿ ನಿನಗೆ ಶುದ್ಧಿ, ನಿನಗೆ ಈ ಶಾಪ ಇರದೆ ಇದರಿಂದ ವಿಮೋಚನೆ. ಆತನೇ ನಿನ್ನನ್ನು ಪಾವನಗೊಳಿಸಬಲ್ಲ. ಆತನಿಗೆ ಆತಿಥ್ಯವನ್ನು ಮಾಡಿದ ನಂತರ ನೀನು ಮತ್ತೆ ನನ್ನನ್ನು ಸೇರ್ತಿ, ನನ್ನ ಜೊತೆ ನೀನು ವಾಸ ಮಾಡ್ತಿ ಅಂತಂದ್ರು ಗೌತಮರು. ಹಾಗಾಗಿ ಅವಳು ಅದೃಶ್ಯಳಾಗಿದ್ಲು. ಪೂರ್ಣ ಕಲ್ಲಿನ ರೂಪದಲ್ಲೇ ಅವಳು ಇದ್ದಿರಲಿಲ್ಲ. ಕಲ್ಲಿನ ರೂಪದಲ್ಲಿ ಇದ್ದಿರು ಅಂತ ನಾವು ಅನೇಕ ಕಡೆ ನಾಟಕಾದಿಗಳಲ್ಲಿ ನೋಡಿದ್ದಿದೆ. ಪೂರ್ಣವಾಗಿ ಕಲ್ಲಿನ ರೂಪದಲ್ಲೇ ಇರಲಿಲ್ಲ ಅವಳು, ಅದೃಶ್ಯ ರೂಪದಿಂದ ಇದ್ಲು. ಹೀಗೆ ಆ ಅಹಲ್ಯೆಯು ಕೂಡ ಪವಿತ್ರಳಾಗೇ ಇದ್ದಿದ್ದರಿಂದ ಅವಳನ್ನ ಪಂಚ ಪತಿವ್ರತೆಯರ ಸಾಲಿನನ್ನು ಸೇರಿಸಬೇಕಾಯ್ತು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇ ನಿತ್ಯಂ. ಈ 5 ಸ್ತ್ರೀಯರನ್ನ, ಪತಿವ್ರತೆಯಾದ ಸ್ತ್ರೀಯರನ್ನ ಮನುಷ್ಯ ನಿತ್ಯ ನೆನಪು ಮಾಡ್ಕೊಳ್ಬೇಕು. ಪಂಚಕಂ ನಾ ಅಥವಾ ಪಂಚಕನ್ಯಾ, ಹೀಗನ್ನ 2 ರೀತಿಯಾಗಿಯೂ ಪದಚ್ಛೇದ ಮಾಡ್ಕೊಳ್ಬಹುದು. ಬ್ರಹ್ಮವಾದಿಯಾದ ಗೌತಮನ ಪತ್ನಿಯಾದ ಅಹಲ್ಯೆ ಹೀಗೆ ಅದೃಶ್ಯಳಾಗಿ ಅಲ್ಲೇ ಇದ್ದಳು. ಘೋರವಾದ ತಪಸ್ಸನ್ನು ಪ್ರಾರಂಭ ಮಾಡಿದ್ಲು. ದೇವೇಂದ್ರನೇ, ಚತುರ್ಮುಖ ಬ್ರಹ್ಮ ತನ್ನ ಮಾತನ್ನು ಮುಂದುವರಿಸಿದ. ಗೌತಮನ ಶಾಪದ ಪ್ರಭಾವದಿಂದ ನಿನಗೆ ಇಂಥ ದುರವಸ್ಥೆ ಬಂದಿದೆ. ಆಗ ನೀನು ಮಾಡಿದಂಥ ದುಷ್ಕಾರ್ಯವನ್ನು ಈಗ ನೆನಪು ಮಾಡ್ಕೋ. ಶಾಪದ ಕಾರಣದಿಂದಾಗಿ ನೀನು ಮೇಘನಾದನಿಗೆ ಬಂದಿಯಾಗಿದ್ದಿ. ಇದಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ. ಇದಕ್ಕೆ ನೀನು ವೈಷ್ಣವ ಯಾಗವನ್ನು ಮಾಡು. ನಮಗೆ ಬೋಧನೆ ಇದು. ಪಾಪವನ್ನು ನೀನು ಮಾಡಿದ್ದಿ, ಪಾಪವನ್ನು ನೀನು ಕಳ್ಕೋಬೇಕಾಗಿ ವೈಷ್ಣವ ಯಾಗ ಮಾಡಬೇಕಾಗಿಲ್ಲ, ನಾವು ಮಾಡಬೇಕು ಅಂತ. ಹೋಮಾದಿಗಳು ಹೋಮ ಇದೆಲ್ಲ ಬ್ರಹ್ಮಹತ್ಯಾಂ ವಾ ಏಕೆ ಘ್ನಂತಿ ಅಂತ ಈ ರೀತಿಯಾಗಿ ಬ್ರಹ್ಮಹತ್ಯೆ, ಸುರಾಪಾನ, ಗುರುದಲ್ಪ ಗಮನ, ಮದ್ಯಪಾನ ಇತ್ಯಾದಿಗಳನ್ನ ಮಾಡಿದಂಥ ಪಾಪ ಏನಿದೆ ಅವೆಲ್ಲವೂ ಕೂಡ ಹೋಮಾನ ಹೋಮದಿಂದ ಪರಿಹಾರ ಆಗ್ತದೆ ಅಂತ ಅದರ ಫಲಶ್ರುತಿಯಲ್ಲಿ ನಾವು ಓದ್ತೇವೆ. ಅಂತಲೇ ಈ ವೈಷ್ಣವ ಯಾಗ ಮೊದಲಾದಂಥ ಯಾಗಗಳು ಕೂಡ. ಈ ಯಜ್ಞವನ್ನು ಮಾಡಿ ನೀನು ಆ ಬಳಿಕ
ಸ್ವರ್ಗವನ್ನು ಪಡ್ಕೊಳ್ತಿ. ನಿನ್ನ ಮಗನಾದಂತಹ ಜಯಂತನ ಬಗ್ಗೆನೂ ಕೂಡ ನೀನು ಯಾವುದೇ ರೀತಿಯಾಗಿ ಚಿಂತೆ ಮಾಡಬೇಕಾಗಿಲ್ಲ. ಆತ ವಿನಾಶ ಹೊಂದಿಲ್ಲ. ಅವನ ಅಜ್ಜನಾದಂತಹ ಪುಲೋಮ ಅವನನ್ನು ಕರ್ಕೊಂಡೋಗಿ ಸಮುದ್ರದಲ್ಲಿ ಇಟ್ಟಿದ್ದಾನೆ. ಅವರಿಬ್ಬರು ಸುರಕ್ಷಿತವಾಗಿದ್ದಾರೆ ಅಂತ ಚತುರ್ಮುಖ ಬ್ರಹ್ಮ ಈ ಮಾತನ್ನು ಹೇಳಿದ. ಮುಂದೆ ಇಂದ್ರ ವೈಷ್ಣವ ಯಾಗವನ್ನು ಮಾಡಿದ. ಪರಿಶುದ್ಧನಾಗಿ ಸ್ವರ್ಗವನ್ನು ಸೇರಿ ಹಿಂದಿನಂತೆ ತನ್ನ ದೇವ ಸಾಮ್ರಾಜ್ಯವನ್ನ ಶಾಸನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮುಂದೆ ರಾವಣನ ದಿಗ್ವಿಜಯ ಆಗಿದ್ದಂತಹ ವರ್ಣನೆ ಇದೆ. ಕ್ರೂರಿಯಾದಂತಹ ರಾವಣ ರಾಕ್ಷಸ ಭೂಮಂಡಲದಲ್ಲಿ ಹೀಗೆ ಸಂಚಾರ ಮಾಡ್ತಿದ್ದ. ತನ್ನನ್ನು ಎದುರಿಸುವವರು ಯಾರು ಇದ್ದಾರೋ ಹೇಗೆ ಅಂತೇಳಿ. ಆದರೆ ಆತನಿಗೆ ಯಾವ ರಾಜರು ಅಂತ ಯಾವನ ಪರಾಕ್ರಮಿಯಾದ ರಾಜನೇ ಸಿಕ್ಕಿರಲಿಲ್ಲ. ಆಗ ರಾಮನೇ ಕೇಳಿದ, ಶ್ರೀರಾಮನೇ ಅಗಸ್ತ್ಯರನ್ನು ಕೇಳಿದ, ರಾವಣ ಇದ್ದಾಗ ಆ ರಾವಣನನ್ನು ಸೋಲಿಸಲಿಕ್ಕೆ ಬೇರೆ ಯಾವ ರಾಜರು ಪರಾಕ್ರಮಿಗಳ ರಾಜರು ಇರಲಿಲ್ಲೋ ಹೇಗೆ? ಯಾಕೆ ಆತ ಅಷ್ಟು ದರ್ಪಿಷ್ಠನಾಗಿದ್ದ? ಎಲ್ಲರೂ ಕೂಡ ರಾವಣನಿಂದ ಪರಾಜಿತರೇ ಆಗಿದ್ರೆ ಅಥವಾ ಯಾವನಾದರೂ ಒಬ್ಬ ರಾವಣನನ್ನು ಸೋಲಿಸಲಿಕ್ಕೆ ಸಮರ್ಥನಾಗಿದ್ನೋ ಹೇಗೆ? ಅಥವಾ ದಿವ್ಯಾಸ್ತ್ರಗಳ ಜ್ಞಾನ ಆಗಿನ ಕಾಲದ ರಾಜರಿಗೆ ವಿಸ್ಮೃತಿಗೆ ಬಂದಿತ್ತೋ ಹೇಗೆ? ರಾಮ ಕೇಳಿದ. ಅಗಸ್ತ್ಯರು ಆ ಕಥೆಯನ್ನು ಮುಂದುವರಿಸಿದ್ರು. ಒಂದು ಬಾರಿ ಆತ ಸೋತಿದ್ದ, ಒಂದೆರಡು ಬಾರಿ ಈ ರಾವಣನು ಕೂಡ ಒಂದಿಬ್ಬರು ರಾಜರಿಗೆ ಸೋತಿದ್ದ ಅನ್ನೋ ಕಥೆನೂ ಇಲ್ಲಿ ತನಕ ಗೆದ್ದದ್ದು ಕಥೆ ಆಯ್ತು. ರಾವಣ ದಿಗ್ವಿಜಯದ ಕಥೆ ಆಯ್ತು. ಒಂದೆರಡು ಬಾರಿ ಆತ ಸೋತಿದ್ದ ಕಥೆನೂ ಕೂಡ ಇದೆ ಅಂತ ಅವ್ರು ಹೇಳಿದರು. ಮಾಹಿಷ್ಮತಿ ಅನ್ನೋ ಪಟ್ಟಣಕ್ಕೆ ಆತ ಬಂದವೊಮ್ಮೆ. ಮಾಹಿಷ್ಮತಿ ಅನ್ನೋ ಪಟ್ಟಣದಲ್ಲಿ ಕಾರ್ತವೀರ್ಯಾರ್ಜುನ ಅನ್ನುವಂಥ ಹೆಸರಿನ ಒಬ್ಬ ರಾಜ ಆಳುತ್ತಿದ್ದ. ಆತ ಯದುವಂಶದ ರಾಜ, ಚಂದ್ರವಂಶದ ರಾಜ. ಹಿಂದೊಮ್ಮೆ ಹರಿವಂಶದಲ್ಲಿ ಹೇಳಿದ್ದೆ. ಅಗ್ನಿದೇವನ ವರಪ್ರಭಾವ ಇತ್ತು ಅವನಿಗೆ. ದತ್ತಾತ್ರೇಯ ರೂಪಿಯಾದಂತಹ ಭಗವಂತನ ಅನುಗ್ರಹವೂ ಕೂಡ ಇತ್ತು. ಆ ರಾಜ್ಯದ ವಿಷಯದಲ್ಲಿ ಅಗ್ನಿದೇವನಿಗೆ ಅದ್ಭುತವಾದಂತಹ ಕೃಪೆ ಇತ್ತು. ಅಗ್ನಿದೇವ ಯಾವತ್ತೂ ಕೂಡ ಪ್ರಜ್ವಲಿಸ್ತಾ ಅಲ್ಲಿ ಇರ್ತಿದ್ದಂತೆ ರಾಜನ ಆಸ್ಥಾನದಲ್ಲಿ. ರಾವಣ ಈ ಮಾಹಿಷ್ಮತಿ ನಗರಕ್ಕೆ ಬಂದ. ಮಾಹಿಷ್ಮತಿ ನಗರಕ್ಕೆ ಬಂದಾಗ ಆ ಅಧಿಪತಿಯಾದಂಥ ಕಾರ್ತವೀರ್ಯಾರ್ಜುನ ಅಲ್ಲಿರಲಿಲ್ಲ. ತನ್ನ ರಾಣಿಯರನ್ನು ಕರೆದುಕೊಂಡು ಆತ ನರ್ಮದಾ ನದಿಗೆ ಜಲಕ್ರೀಡೆ ಆಡಬೇಕು ಅಂತ ಹೋಗಿದ್ದ. ರಾವಣ ಮಂತ್ರಿಗಳನ್ನು ಕೇಳಿದ. ನಿಮ್ಮ ರಾಜನಾದಂಥ ಅರ್ಜುನ ಈಗಲ್ಲಿದ್ದಾನೆ, ನಿಮ್ಮ ರಾಜನನ್ನೇ ಬೇಗ ಕರೆಯಿರಿ. ನಿಮ್ಮ ಮಹಾರಾಜನ ಜೊತೆ ಯುದ್ಧ ಮಾಡಬೇಕು ಅಂತ ನಾನೊಬ್ಬ ಇಲ್ಲಿಗೆ ಬಂದಿದ್ದೇನೆ. ರಾಕ್ಷಸ ರಾಜನಾದಂಥ ರಾವಣ ಅಂತ ನನ್ನ ಹೆಸರು. ನಾನು ಬಂದ ಸುದ್ದಿಯನ್ನು ನೀವು ನಿಮ್ಮ ರಾಜನಾದ ಕಾರ್ತವೀರ್ಯಾರ್ಜುನನಿಗೆ ತಿಳಿಸಿರಿ, ರಾವಣ ಹೇಳಿದ. ಆಗ ಮಂತ್ರಿಗಳು ಹೇಳಿದರು, ನಮ್ಮ ರಾಜನಾದಂಥ ಕಾರ್ತವೀರ್ಯಾರ್ಜುನ ಈಗ ನಗರದಲ್ಲಿ ಇಲ್ಲವೇ ಇಲ್ಲ. ಕಾರ್ತವೀರ್ಯಾರ್ಜುನ ದೇಶದ ಹೊರಗೆ ಹೋಗಿದ್ದಾನೆ ಅನ್ನುವಂಥ ಸಂಗತಿ ಆ ರಾವಣನಿಗೆ ತಿಳಿಯಿತು. ಆತ ಅಲ್ಲಿಂದ ಹೊರಟು ವಿಂಧ್ಯ ಪರ್ವತಕ್ಕೆ ಬಂದ. ಅತ್ಯಂತ ಎತ್ತರವಾದಂತಹ ವಿಂಧ್ಯ ಪರ್ವತದ ಶಿಖರಗಳನ್ನು ಅವನು ನೋಡಿದ. ಆ ವಿಂಧ್ಯ ಪರ್ವತದ ಶಿಖರಗಳಿಂದ ನೂರಾರು ಜಲಧಾರೆಗಳು ಕೆಳಗೆ ಬೀಳ್ತಾ ಇದ್ದವು. ದೇವತೆಗಳು, ದಾನವರು, ಗಂಧರ್ವರು ಮತ್ತು ಕಿನ್ನರರೆಲ್ಲರೂ ಕೂಡ ತಮ್ಮ ತಮ್ಮ ಸಂಗಾತಿಗಳ ಜೊತೆಗೆ ಅಲ್ಲಿ ವಿಹಾರ ಮಾಡುತ್ತಿದ್ದರು. ಹಿಮಾಲಯ ಪರ್ವತದಂತೆ ಹಲವಾರು ಗುಹೆಗಳಲ್ಲಿದ್ದವು. ಅನೇಕ ಜನ ತಪಸ್ವಿಗಳು ಆ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಎಮ್ಮೆ, ಜಿಂಕೆ, ಸಿಂಹ, ವ್ಯಾಘ್ರ ಮೊದಲಾದಂಥ ಪ್ರಾಣಿಗಳು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದವು. ಆ ಪ್ರಾಣಿಗಳು ನರ್ಮದಾ ನದಿಯ ನೀರಿಗೆ ಇಳಿದು ಆ ನೀರನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದವು. ಚಕ್ರವಾಕ, ಕಾರಂಡವ, ಹಂಸ, ನೀರುಕೋಳಿ ಮೊದಲಾದಂಥ ಅನೇಕ ಪಕ್ಷಿಗಳ ಕಲಕಲ ಧ್ವನಿಯಿಂದ ಆ ನದಿ ವ್ಯಾಪ್ತವಾಗಿತ್ತು. ರಾವಣ ಪುಷ್ಪಕ ವಿಮಾನದಿಂದ ಇಳಿದು
ಆ ನದಿಯ ನೀರಿಗಿಳಿದು ಅವಗಾಹನ ಸ್ನಾನ ಮಾಡಿದ. ಇದು ಸಾಕ್ಷಾತ್ ಗಂಗಾ ನದಿಯೇ ಆಗಿದೆ ಅಂತ ಆ ನರ್ಮದಾ ನದಿಯನ್ನು ಆತ ಪ್ರಶಂಸೆ ಮಾಡಿದ. ಶುಕ, ಸಾರಣ ಮೊದಲಾದಂತಹ ಮಂತ್ರಿಗಳು ಆತನ ಜೊತೆಗಿದ್ರು. ಮಂತ್ರಿಗಳಿಗೆ ಆತ ಹೇಳಿದ, ಮಂತ್ರಿಗಳೇ, ಸೂರ್ಯ ಸಾಮಾನ್ಯವಾಗಿ ತೀಕ್ಷ್ಣವಾದಂತಹ ಕಿರಣ ಇದ್ದವನು, ಆದರೆ ನಾನು ಇಲ್ಲಿ ಬಂದು ಕೂತಿದ್ದನ್ನು ನೋಡಿ ಸೂರ್ಯ ಹೆದರಿ ತನ್ನ ತೀಕ್ಷ್ಣವಾದಂತಹ ಕಿರಣಗಳನ್ನು ಸೌಮ್ಯವನ್ನಾಗಿ ಮಾಡಿಕೊಂಡಿದ್ದಾನೆ. ಇದು ನನ್ನ ಪರಾಕ್ರಮಕ್ಕೊಂದು ನಿದರ್ಶನ ಆಗಿದೆ ಅಂತ ಹೇಳ್ಕೊಂಡ. ಚಂದ್ರನಂತೆ ಶೀತಲನಾಗಿದ್ದಾನೆ. ವಾಯು ಕೂಡ ಬಹಳ ಪ್ರಚಂಡವಾಗಿ ಬೀಸ್ತಾ ಇಲ್ಲ, ಸೌಮ್ಯವಾಗಿ ಬೀಸಿ ನನಗೆ ಸುಖ ಆಗುವಂತೆ ನಡ್ಕೊಳ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಕೂಡ ಶ್ರಮವನ್ನ ಪರಿಹಾರ ಮಾಡ್ತಿದ್ದಾನೆ. ನರ್ಮದಾ ನದಿಯು ಕೂಡ ನಮಗೆಲ್ಲರಿಗೂ ಕೂಡ ಸುಖವನ್ನು ಕೊಡುವಂತೆ ಹರಿಯುತ್ತಾ ಇದ್ದಾಳೆ. ನೀವು ಎಲ್ಲರೂ ಕೂಡ ಇಲ್ಲಿಯ ತನಕ ನಾನಾ ರೀತಿಯಾದ ಯುದ್ಧಗಳನ್ನು ಮಾಡಿದ್ದೀರಿ. ಇಂದ್ರನ ಪರಾಕ್ರಮವನ್ನು ಎದುರಿಸಿ ರಾಜರ ಶಸ್ತ್ರಾಸ್ತ್ರಗಳಿಂದ ಗಾಯಗೊಂಡಿದ್ದೀರಿ. ನಿಮ್ಮ ಶರೀರ ಎಲ್ಲರೂ ಕೂಡ ರಕ್ತದಿಂದ ತೊಯ್ದು ಹೋಗಿದೆ. ನೀವು ಎಲ್ಲರೂ ಕೂಡ ನಿಮ್ಮ ಶಸ್ತ್ರಾಸ್ತ್ರಗಳನ್ನು, ಆಭರಣಾದಿ ವಸ್ತ್ರಾದಿಗಳನ್ನು ಬಿಚ್ಚಿಟ್ಟು ಈ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ನಿಮ್ಮ ತಾಪ ಸಂತಾಪಗಳನ್ನು ಕಳೆದುಕೊಳ್ಳ್ರಿ. ನಾನು ಇಲ್ಲಿ ಕುಳಿತುಕೊಂಡು ನನ್ನ ಪೂಜೆಯನ್ನು ಮಾಡ್ತೇನೆ. ರಾವಣ ಹೀಗೆ ಆಜ್ಞಾಪನೆ ಮಾಡಿದ ಕೂಡಲೇ ಆ ಪ್ರಹಸ್ತ, ಶುಕ, ಸಾರಣ ಮೊದಲಾದವರೆಲ್ಲರೂ ಕೂಡ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದರು. ವಾಮನ, ಅಂಜನ, ಪದ್ಮ ಮೊದಲಾದಂತಹ ದಿಗ್ಗಜಗಳು ನೀರಿನಲ್ಲಿ ಇಳಿದು ನೀರಿನ ಅಲ್ಲೋಲ ಕೊಳ್ಳೋಲುಗೊಳಿಸುವಂತೆ ರಾಕ್ಷಸ ಶ್ರೇಷ್ಠರ ಆನೆಗಳು ಕೂಡ ದಿಗ್ಗಜಗಳಿದ್ದಂತೆ ಇದ್ದವು. ಅವು ಕೂಡ ಅಲ್ಲಿ ಸ್ನಾನ ಮಾಡಿದರು. ರಾಕ್ಷಸರೆಲ್ಲರೂ ಕೂಡ ತಾವು ಮೊದಲು ಸ್ನಾನ ಮಾಡಿ ಪುಷ್ಪಗಳನ್ನು ಕಿತ್ತು ತಂದರು ರಾವಣನ ಪೂಜೆಗಾಗಿ, ರಾವಣನ ಶಿವಪೂಜೆಗಾಗಿ. ದೊಡ್ಡ ಬೆಟ್ಟದಷ್ಟು ಎತ್ತರವಾದಂಥ ಒಂದು ಪುಷ್ಪದ ರಾಶಿಯನ್ನ ಅವರೆಲ್ಲರೂ ಕೂಡ ಸೇರಿಸಿದರು. ಹೀಗೆ ತನ್ನ ಶಿವಪೂಜೆಗೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಆದ ಮೇಲೆ ರಾವಣ ದೊಡ್ಡ ಆನೆ ಗಂಗಾ ನದಿಯಲ್ಲಿ ಇಳಿಯುವಂತೆ ನರ್ಮದಾ ನದಿಗೆ ಇಳಿದು ಸ್ನಾನವನ್ನು ಮಾಡಿದ. ಮಂತ್ರಗಳನ್ನು ಯಥಾವಿಧಿಯಾಗಿ ಶ್ರದ್ಧೆಯಿಂದ ಜಪ ಮಾಡಿ ನೀರಿನಲ್ಲಿ ಬಂದ. ಒದ್ದೆಯಾದಂಥ ವಸ್ತ್ರವನ್ನು ಬಿಚ್ಚಿಟ್ಟು ಶ್ವೇತ ವಸ್ತ್ರವನ್ನು ಧರಿಸಿ ಮಹಾದೇವನ ಪೂಜೆಗಾಗಿ ಕೈಜೋಡಿಸಿ ನಿಂತುಕೊಂಡ. ರಾಕ್ಷಸರೆಲ್ಲರೂ ಕೂಡ ಆ ರಾವಣನನ್ನ ಆ ಸಂದರ್ಭದಲ್ಲಿ ಹಿಂಬಾಲಿಸಿದರು. ರಾವಣ ತಾನು ಎಲ್ಲಿಗೆ ಹೋದ್ರೂ ಬಂಗಾರದ ಒಂದು ಶಿವಲಿಂಗವನ್ನು ತನ್ನ ಜೊತೆಗೆ ಇಟ್ಕೊಂಡಿರ್ತದಂತೆ ಪೂಜೆಗಾಗಿ. ಆ ಶಿವಲಿಂಗವೂ ಇತ್ತು ಮತ್ತು ನರ್ಮದಾ ನದಿಯ ಮರಳಿನ ದಿಣ್ಣೆಯ ಮೇಲೆ ಒಂದು ಪೀಠವನ್ನು ಮಾಡಿ ಆ ಪೀಠದ ಮೇಲೆ ಆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು. ನಾನಾ ರೀತಿಯಾದಂತಹ ಪುಷ್ಪಗಳನ್ನು ಆ ಭಗವಂತನಾದ ಪರಶಿವನಿಗೆ ಅರ್ಪಣೆ ಮಾಡಿ ಆತ ಪೂಜೆ ಮಾಡಿದ. ಎಲ್ಲ ಸಜ್ಜನರ ಸಂಕಟವನ್ನ ಪರಿಹಾರ ಮಾಡುವಂಥ ಶಿವ ಏನಿದ್ದಾನೆ, ಆ ಶಿವನಿಗೆ ಈ ರಾವಣ ದೊಡ್ಡ ಭಕ್ತನಾಗಿದ್ದ. ಭಕ್ತನಾದಂಥ ರಾವಣ ಆ ಸಂದರ್ಭದಲ್ಲಿ ತೀವ್ರವಾದಂತಹ ಭಕ್ತಿಯ ಉದ್ರೇಕದಿಂದ ಅಲ್ಲಿ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತತಃ ಸತಾಮಾರ್ತಿಹರಂ ಪರಂ ವರಂ ವರಪ್ರದಂ ಚಂದ್ರಮಯೂಖ ಭೂಷಣಂ ಸಮರ್ಥಯಿತ್ವಾ ಸ ನಿಶಾಚರೋ ಜಗೌ ಪ್ರಸಾರ್ಯ ಹಸ್ತಾನ್ ಪ್ರಣನರ್ಥ ಜಾಗೃತಃ. ಪರಶಿವ ಎಲ್ಲ ಸಜ್ಜನದ ಪಾಪವನ್ನು ನಾಶ ಮಾಡುವಂಥವನು, ವರಪ್ರದನಾದವನು, ತಲೆಯ ಮೇಲೆ ಚಂದ್ರನನ್ನ ಧರಿಸಿದಂಥವನು. ಅಂಥ ಪರಶಿವನನ್ನ ಆತ ಹೂಗಳಿಂದ ಎಲ್ಲ ರೀತಿಯಾಗಿ ಪೂಜೆ ಮಾಡಿ ಜಗವು ಗಾನ ಮಾಡಿದ. ದೊಡ್ಡ ಸಂಗೀತಜ್ಞನೂ ಆಗಿದ್ದ ರಾವಣ. ಭಕ್ತಿ ಮಾಡಿದರೆ ಈ ಥರ ಭಕ್ತಿ ಉದ್ರೇಕವನ್ನು ತೋರಿಸಬಲ್ಲವನಾಗಿದ್ದ. ದುಷ್ಟತನ ಮಾಡಿದರೆ ಅದರಲ್ಲೂ ಆತನನ್ನು ಮೀರಿಸೋರು ಇರಲಿಲ್ಲ. ಪ್ರಸಾರ್ಯ ಹಸ್ತವು ಪ್ರಣನರ್ಥ ಜಾಗೃತಃ, ಎರಡೂ ಕೈಗಳನ್ನು ಚಾಚಿಕೊಂಡು ಅದ್ಭುತವಾದಂಥ ನರ್ತನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 31ನೇ ಸರ್ಗ ಮುಕ್ತಾಯ ಆಗಿದೆ.